ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚರ್ಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ಒಂದು ಟೇಸ್ಟಿಯಾದ ಪಾಲಕ್ ಮತ್ತು ಆಲೂಗೆಡ್ಡೆಯ ಗ್ರೇವಿಯನ್ನು ಮಾಡ್ತಾಯಿದ್ದೇನೆ. ಚಪಾತಿ ಜೊತೆ, ಅನ್ನದ ಜೊತೆ, ದೋಸೆ ಜೊತೆ, ಪೂರಿ ಜೊತೆ ಇದರ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ ಮತ್ತು ಟೇಸ್ಟು ಕೂಡ ಹಾಗೆ ತುಂಬ ಚೆನ್ನಾಗಿರ್ತದೆ. ಇದನ್ನು ಒಂದು ಸಲ ಟ್ರೈ ಮಾಡೋದನ್ನು ಮರಿಬೇಡಿ. ಇದನ್ನು ನೀವು ಬೇಕಾದ್ರೆ ಸ್ವಲ್ಪ ದಪ್ಪ ಡ್ರೈ ಆಗಿ ಮಾಡ್ಬೋದು ಅಥವಾ ಸ್ವಲ್ಪ ನೀರಾಗಿ ಬೇಕಾದರೂ ಮಾಡ್ಕೊಳ್ಬೋದು. ಮಾಡಲಿಕ್ಕೆ ತುಂಬ ಸುಲಭ. ಈಗ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಒಂದು 4 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಳ್ಕೊಂಡಿದ್ದೇನೆ. ಪಾಲಕಲ್ಲಿ ತುಂಬ ಮಣ್ಣಿರ್ತದೆ, ಅದಕ್ಕೋಸ್ಕರ ನಾವೊಂದು ಕಡಿಮೆ ಅಂದರೆ ಒಂದು 3-4 ಸಲ ಆದರೂ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳ್ಕೊಂಡ ನಂತರ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಇದನ್ನು ನೋಡಿ, ಇದಕ್ಕೊಂದು 2 ಕಪ್ನಷ್ಟು ನೀರು ಹಾಕಿ ಬೇಯಲಿಕ್ಕೆ ಇಡ್ತಿದ್ದೇನೆ. ತುಂಬ ನೀರು ಹಾಕೋದು ಬೇಡ, ಯಾಕೆಂದರೆ ನಾವು ಪಾಲಕ್ ಬೇಯಿಸುವಾಗ ಅದು ಬೇಯ್ತಾ ಅದರ ಕ್ವಾಂಟಿಟಿ ತುಂಬ ಕಡಿಮೆ ಆಗ್ತದೆ. ಇಲ್ಲಿ ನಾನು ಆಲೂಗೆಡ್ಡೆಯನ್ನು ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ನಾನೀಗ ಒಂದು ತವ ಇಟ್ಕೊಂಡಿದ್ದೇನೆ. ಅದಕ್ಕೆ ನಾನು ಸ್ವಲ್ಪ ರಿಫೈನ್ಡ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಡೀಪ್ ಫ್ರೈ ಬೇಕಾದ್ರೂ ಮಾಡ್ಕೊಳ್ಬೋದು ಆಲೂಗೆಡ್ಡೆಯನ್ನು. ನಾನಿಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಒಂದು 2ರಿಂದ 4 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈ ಥರ ತವಾಗೆಲ್ಲ ಸವರ್ಕೊಳ್ತಾ ಇದ್ದೇನೆ. ನೀವು ಆದಷ್ಟು ನಾನ್ ಸ್ಟಿಕ್ ತವ ಯೂಸ್ ಮಾಡಿದರೆ ಇದು ಅಂಟ್ಕೊಳ್ಳೋದಿಲ್ಲ. ಈ ಥರ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನ್ ಸ್ಟಿಕ್ ತವ ಯೂಸ್ ಮಾಡಿದರೆ ಎಣ್ಣೆಯನ್ನು ಕಡಿಮೆ ಸಾಕಾಗ್ತದೆ, ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೇಕಂತ ಇಲ್ಲ. ಎಣ್ಣೆ ಹಾಕ್ಕೊಂಡ್ಮೇಲೆ ಎಣ್ಣೆ ಸ್ವಲ್ಪ ಬಿಸಿಯಾಗುವಾಗ ನಾನು ಈ ಕಟ್ ಮಾಡಿ ಇಟ್ಟುಕೊಂಡು ಆಲೂಗೆಡ್ಡೆಯನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಕರೆಕ್ಟಾಗಿ ಜೋಡಿಸ್ಕೊಂಡು ಕರೆಕ್ಟಾಗಿ 4 ಕಡೆ ಫ್ರೈ ಮಾಡ್ಕೊಳ್ಬೇಕಂತ ಏನಿಲ್ಲ. ಈ ಥರ ನಾನೀಗ ಹಾಕ್ಕೊಳ್ತಾ ಇದ್ದೇನಲ್ಲ ಆ ಥರ ಒಟ್ಟು ಹಾಕ್ಕೊಂಡು ಸ್ವಲ್ಪ ಒಂದು 2 ನಿಮಿಷ ಬಿಟ್ಟು ಮಗ್ಸ್ತಾ ಇದ್ದರೆ ಆಯಿತು. ಅಥವಾ ಈ ಥರ ಟಾಸ್ ಮಾಡ್ಕೊಳ್ಳೋದಾದ್ರೂ ಮಾಡ್ಕೊಳ್ಬೋದು. ನೋಡಿ, ಈ ಥರ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾ ಹೋಗಬೇಕು. ನಾವು ಈ ಥರ ಮಿಕ್ಸ್ ಮಾಡುವಾಗ ಅದು ಎಲ್ಲ ಕಡೆ ತಿರುಗ್ತದಲ್ಲ, ಆಗ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗ್ತದೆ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಷ್ಟರವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಇದರಲ್ಲಿ ಒಂದು 90% ಈ ಎಣ್ಣೆಯಲ್ಲೇ ಈ ಆಲೂಗೆಡ್ಡೆ ಬೇಯಬೇಕು, ಅಷ್ಟರವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ನಾವು ಪಾಲಕ್ ಬೇಯಿಸಿದ್ದೇವಲ್ಲ, ಪಾಲಕ್ ಚೆನ್ನಾಗಿ ನೀರು ಕುದೀತಾ ಉಂಟು. ಇದು ಸಹ ಬೆಂದಿದೆ. ಇಲ್ಲಿ ನಾನು ಕೋಲ್ಡ್ ನೀರನ್ನು ತೆಗೆದುಕೊಂಡಿದ್ದೇನೆ. ಅಂದರೆ ನೀರನ್ನು ಫ್ರೀಝರಲ್ಲಿ ಇಟ್ಕೊಂಡು ಆದಷ್ಟು ಹೆಚ್ಚು ಕೋಲ್ಡ್ ಆಗಿರುವ ವಾಟರನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ ಈ ಪಾಲಕ್ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೇನೆ, ಬೇಯಿಸಿಟ್ಕೊಂಡದ್ದು. ಈ ಪಾಲಕನ್ನು ಈ ಕೋಲ್ಡ್ ವಾಟರ್ಗೆ ಹಾಕೋದ್ರಿಂದ ಅದರ ಬೇಯುವ ಪ್ರೋಸೆಸ್ ಇಲ್ಲೇ ಸ್ಟಾಪ್ ಆಗ್ತದೆ ಮತ್ತು ಅದರ ಕಲರ್ ಹಾಗೆ ತುಂಬ ಗ್ರೀನಾಗಿ ಬರ್ತದೆ. ಕಪ್ಪು ಥರ ಎಲ್ಲ ಏನಾಗೋದಿಲ್ಲ, ಚೆನ್ನಾಗಿ ಒಳ್ಳೆ ಕಲರ್ ಬರ್ತದೆ. ಇಲ್ಲಿ ನೋಡಿ, ಆಲೂಗೆಡ್ಡೆನೂ ಹಾಗೆ ಎಲ್ಲ ಬ್ರೌನ್ ಆಗಿದೆ. ಬ್ರೌನ್ ಅಂದರೆ ಗೋಲ್ಡನ್ ಕಲರ್ ಬಂದಿದೆ. ಮತ್ತು ಒಂದು 99% ಇದು ಬೆಂದಿದೆ. ಇಷ್ಟು ಬೆಂದರೂ ಸಾಕು. ನೋಡಿ, ಕಲರ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆಲ್ಲ. ನೋಡಿ, ಒಂದು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಶಾಲೋ ಫ್ರೈ ಮಾಡ್ಕೊಳ್ಳುವಾಗ ಈ 2 ಸ್ಪೂನ್ ಎಣ್ಣೆಯಲ್ಲೇ ಇದು ಚೆನ್ನಾಗಿ ಬೆಂದಿದೆ. ಈಗ ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನು ಬೇಯಿಸಿಟ್ಟುಕೊಂಡ, ಅಂದರೆ ಕೋಲ್ಡ್ ವಾಟ್ರಲ್ಲಿ ಏನು ಹಾಕ್ಕೊಂಡಿದ್ದೆ ಪಾಲಕ್ ಸೊಪ್ಪನ್ನು, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೊಂದು 2ರಿಂದ 3 ಸ್ಪೂನ್ನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಮೊಸರನ್ನು ಹಾಕ್ಕೊಳ್ಳೋದ್ರಿಂದ ಅಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ಮೊಸರನ್ನು ಹಾಕ್ಕೊಂಡು, ಅಂದರೆ ಜಾಸ್ತಿ ಮೊಸರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಒಂದು 3 ಸ್ಪೂನ್ ಸಾಕು. ಮೊಸರು ಹಾಕ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಇನ್ನೊಂದು ಬಾಣಲೆಯಲ್ಲಿ ನಾನೊಂದು 3ರಿಂದ 4 ಸ್ಪೂನಷ್ಟು ರಿಫೈನ್ಡ್ ಆಯಿಲನ್ನು ತಗೊಂಡಿದ್ದೇನೆ. ನೀವು ಬೇಕಾದರೆ ಆಯಿಲ್ ಯೂಸ್ ಮಾಡ್ಕೊಳ್ಳಲ್ಲ ಅಂದರೆ ತುಪ್ಪ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು, ಟೇಸ್ಟ್ ಚೆನ್ನಾಗಿ ಬರ್ತದೆ. ನಾನಿಲ್ಲಿ ಬರೀ 2ರಿಂದ 3 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಇದಕ್ಕೆ ಒಂದು 10ರಿಂದ 12 ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೇನೆ. ಇಲ್ಲಿ ಬೆಳ್ಳುಳ್ಳಿಯನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಈ ಬೆಳ್ಳುಳ್ಳಿಯಲ್ಲೇ ಈ ಗ್ರೇವಿಯ ಟೇಸ್ಟ್ ಇರೋದು. ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಸಣ್ಣ ತುಂಡು ಶುಂಠಿಯನ್ನು ತುರಿದುಕೊಂಡು ಹಾಕ್ಕೊಂಡಿದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳಿಲ್ಲ ನಾನು, ಅದರ ಬದಲು ಇದನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಇಲ್ಲಿ 1 ಹಸಿಮೆಣಸಿನಕಾಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೇನೆ. 2 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೇನೆ. ಈಗ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು, ಜಾಸ್ತಿ ಬ್ರೌನ್ ಕಲರ್ ಎಲ್ಲ ಆಗಬೇಕಂತ ಇಲ್ಲ. ಸ್ವಲ್ಪ ಇದು ಹಸಿ ವಾಸನೆ ಹೋಗುವವರೆಗೆ, ಅಂದರೆ ಟ್ರಾನ್ಸ್ಪರೆಂಟ್ ಆಗುವವರೆಗೆ ನಾವು ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದು ಕಲರ್ ಸ್ವಲ್ಪ ಚೇಂಜ್ ಆಗಿದೆಲ್ಲ, ಇಷ್ಟಾದರೆ ಸಾಕು. ಈಗ ಇದಕ್ಕೆ ನಾನು ಇಲ್ಲಿ
ಚಿಲ್ಲಿ ಪೌಡರ್, ಅಂದರೆ ಚಿಲ್ಲಿ ಪೌಡರ್ ನಾವು ಸ್ವಲ್ಪ ಹಾಕ್ಕೊಳ್ಬೇಕು. ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, ಮತ್ತು ಗರಂ ಮಸಾಲ ಪೌಡರ್, ಕೊತ್ತಂಬರಿ ಪೌಡರ್, ಜೀರಿಗೆ ಪೌಡರ್ ಮತ್ತು ಸ್ವಲ್ಪ ಹಳದಿ ಪೌಡರನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ ನೀವು ಕೊತ್ತಂಬರಿ ಪೌಡರನ್ನು 2 ಸ್ಪೂನ್ ಹಾಕ್ಕೊಳ್ಬೇಕು, ಮತ್ತೆಲ್ಲ ನೀವು ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗ್ತದೆ. ಮತ್ತು ಇಲ್ಲಿ ಚಿಲ್ಲಿ ಪೌಡರನ್ನು ಬರೀ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಜಾಸ್ತಿ ಹಾಕ್ಕೊಂಡ್ರೆ ಕಲರ್ ಚೇಂಜ್ ಆಗ್ತದೆ, ಗ್ರೀನ್ ಬದಲದು ಸ್ವಲ್ಪ ನಮಗೆ ರೆಡಿಶ್ ಆಗಿ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಟೊಮೆಟೊವನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೇನೆ. ಇಲ್ಲಿ ನಿಮಗೆ ಪರ್ಫೆಕ್ಟ್ ಗ್ರೀನ್ ಕಲರ್ ಬೇಕಂದರೆ ಟೊಮೆಟೊವನ್ನು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಅನ್ನ ಜೊತೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಇದನ್ನು ಮಾಡ್ಕೊಳ್ತಾ ಇರೋದ್ರಿಂದ ನಾನು ಇದಕ್ಕೆ ಟೊಮೆಟೊ ಹಾಕ್ಕೊಂಡಿದ್ದೇನೆ. ಅಂದರೆ ಸ್ವಲ್ಪ ಹುಳಿ ಹುಳಿಯಾಗಿ ಇದು ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಟೊಮೆಟೊ ಹಾಕ್ಕೊಂಡಿದ್ದೇನೆ. ಇಲ್ಲದೆ ನೀವು ಚಪಾತಿ ಪೂರಿ ಜೊತೆ ಮಾಡ್ಕೊಳ್ಳೋದಾದರೆ ಟೊಮೆಟೊವನ್ನು ಸ್ಕಿಪ್ ಮಾಡಿ. ಮೊಸರೆ 1 ಸ್ಪೂನ್ ಜಾಸ್ತಿ ಹಾಕ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಗ್ರೈಂಡ್ ಮಾಡಿಟ್ಟುಕೊಂಡ ಪಾಲಕನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಮಿಕ್ಸಿ ಜಾರಿಗೆ 2 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದು ಸ್ವಲ್ಪ ಚೆನ್ನಾಗಿ ಇದರಲ್ಲಿ ಕುದಿಬೇಕು. ಪಾಲಕ್ ಒಂದು 90% ಬೆಂದಿದೆ, ಆದರೂ ಇದರಲ್ಲಿ ಒಂದು ಸ್ವಲ್ಪ ಒಂದೆರಡು ಕುದಿ ಬರುವಷ್ಟು ನಾವು ಬೇಯಿಸಬೇಕು. ಅಂದರೆ ಒಂದು 5 ರಿಂದ 6 ನಿಮಿಷ ಇದನ್ನು ನಾವು ಸ್ವಲ್ಪ ಕುದಿಸ್ಕೊಳ್ಬೇಕು. ಇದು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ನಾನೀಗ ಮುಚ್ಚಳ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೇನೆ. ನೋಡಿ, ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಅದೇ ನೀವು ಟೊಮೆಟೊ ಹಾಕಲಿಲ್ಲ ಅಂದರೆ ಇದರ ಕಲರ್ ಗ್ರೀನಾಗೇ ಇರ್ತಿತ್ತು. ಈಗ ನಾನು ಇದಕ್ಕೆ ಫ್ರೈ ಮಾಡಿಟ್ಕೊಂಡ ಆಲೂಗೆಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಲಾಸ್ಟಿಗೆ ನಾನು ಆಲೂಗೆಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಫಸ್ಟಿಗೆ ಹಾಕ್ಕೊಂಡ್ರೆ ನಾವು ಫ್ರೈ ಮಾಡಿದ ಟೇಸ್ಟ್ ಏನು ಅಂದರೆ ಫ್ರೈ ಮಾಡಿದ ಅಷ್ಟು ಇದು ಬರೋದಿಲ್ಲ, ಕ್ರಿಸ್ಪಿನೆಸ್ ಎಲ್ಲ. ನೀವು ಲಾಸ್ಟಿಗೆ ಈ ಆಲೂಗೆಡ್ಡೆಯನ್ನು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಆಲೂಗೆಡ್ಡೆ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು. ಈಗ ಲಾಸ್ಟಿಗೆ ಅಂದರೆ ನಾವು ಈ ಪಾಲಕಿನ ಗ್ರೇವಿ ಮಾಡುವಾಗ ಮೇನ್ ಇದರ ಐಟಮ್ ಅಂದರೆ ಹಾಕಬೇಕಾದ ಸಾಮಗ್ರಿ ಅಂದರೆ ಸ್ವಲ್ಪ ಕಸೂರಿ ಮೇಥಿಯನ್ನು ಈ ಥರ ಸ್ವಲ್ಪ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಅಂಥದ್ದೇನು ಅಂದರೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಕಿದರೆ ಮಾತ್ರ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಮತ್ತು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ತುಪ್ಪ. ಲಾಸ್ಟಿಗೆ ಇದಕ್ಕೆ ನಾವು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕು. ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, 1 ಸ್ಪೂನ್ನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೇನೆ. ನೀವು ಬೇಕಾದರೆ ಫಸ್ಟಿಗೆ ನೀರುಳ್ಳಿ ಎಲ್ಲ ಒಗ್ಗಡೆ ಹಾಕ್ತಿರಲ್ಲ, ಆಗ ಬೇಕಾದರೂ ತುಪ್ಪ ಹಾಕ್ಕೊಳ್ಬೋದು. ಈಗ ಬಂದ ಕೂಡಲೇ ಇದು ಗ್ಯಾಸನ್ನು ಆಫ್ ಮಾಡಿಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ಟೇಸ್ಟಿಯಾದ ಪಾಲಕ್ ಮತ್ತು ಆಲೂಗೆಡ್ಡೆಯ ಗ್ರೇವಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರ್ತದೆ. ಹಾಗೂ ಇದು ಅನ್ನದ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ಅಂತೂ ಕಾಂಬಿನೇಷನ್ ಇದ್ರದ್ದು ಸೂಪರಾಗಿರ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.